ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ರತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತೋಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವೈಭಶ್ಚಾನೇಕಧಾಯ ಶಿರತವು ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರ್ವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಕು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕರ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು, ದ್ವಿತೀಯ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ, ಮಾರ್ಗಶಿರ ಮಾಸದ ಗುರುವಾರ. ಈ ಕಾರಣದಿಂದಾಗಿ ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ಯಾವುದಿದೆ ಅದನ್ನು ಆಚರಿಸಬೇಕು ಅಂತ ಕೆಲವು ಕಡೆ ನಮ್ಮ ಪಂಚಾಂಗಗಳಲ್ಲೇ ಉಲ್ಲೇಖ ಮಾಡಿದ್ದಾರೆ. ಆದರೆ ಇನ್ನೊಂದು ಕ್ರಮ ಇದೆ, ಅಲ್ಲಿ ವಿವರಿಸುವ ಹಾಗೆ ಮಾರ್ಗಶಿರ ಮಾಸದ 2ನೇ ಗುರುವಾರದಿಂದ, ಮೊದಲ ಗುರುವಾರ ಬಿಟ್ಟು ಉಳಿದ ಯಾವ ಗುರುವಾರ ಇದೆ ಆ ಗುರುವಾರದಿಂದ ಈ ವ್ರತವನ್ನು ಮಾಡ್ತಕ್ಕಂಥ ಪದ್ಧತಿ ಕೆಲವು ಕಡೆ ಇದೆ. ನೀವು ಯಾವ ಭಾಗದಲ್ಲಿದ್ದೀರಾ, ಆ ಭಾಗದ ಆಚರಣೆ ಏನು, ಮೊದಲ ವಾರದಿಂದಲೇ ಇದೆಯಾ, 2ನೇ ವಾರದಿಂದ ಇದೆಯಾ, ಇದನ್ನು ಹತ್ತಿರದಲ್ಲಿ ಬಲ್ಲಂಥ ಪುರೋಹಿತರನ್ನು ಕೇಳಿಕೊಂಡು ತಾವು ಪ್ರಯತ್ನ ಮಾಡಿ. ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ವ್ರತ. ಕುಂತಿಗೆ ಕೃಷ್ಣ ಪರಮಾತ್ಮ ಬೋಧಿಸಿದಂಥ ವಿಶಿಷ್ಟವಾದ ವ್ರತ. ಆಕೆ ಕೇಳ್ತಾಳೆ, ಸ್ತ್ರೀಯರಿಗೆ ಮನೋಬಲ ಗಟ್ಟಿಯಾಗಲಿಕ್ಕೆ ಯಾವುದಾದ್ರೂ ಒಂದು ವಿಶಿಷ್ಟವಾದ ವ್ರತ ಇದೆಯಾ? ಅಷ್ಟಲ್ಲದೆ ಆಕೆ ಸದಾ ಬಯಸ್ತಕ್ಕಂಥದ್ದು ಪುತ್ರಪೌತ್ರಾದಿ ಈ ಅಭಿವೃದ್ಧಿಯನ್ನು, ಸೌಮಂಗಲ್ಯವನ್ನು ಬಯಸ್ತಾಳೆ. ಹೀಗೆ ಸ್ತ್ರೀಯರನ್ನು ಸಮೃದ್ಧಿಪಡಿಸುವ, ಸಂತೋಷಪಡಿಸುವ ಯಾವುದಾದ್ರೂ ಒಂದು ವಿಶಿಷ್ಟವಾದ ವ್ರತ ಇದೆಯಾ ಅಂತ ಒಂದು ಪ್ರಾರ್ಥನೆ, ಒಂದು ವಿನಂತಿ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಕೃಷ್ಣ ಆಕೆಗೆ ಒಂದು ವ್ರತವನ್ನು ಸೂಚಿಸ್ತಾನೆ. ಅದು ಮಾರ್ಗಶಿರ ಮಾಸದ ಈ ಗುರುವಾರದಲ್ಲಿ ಮಾಡ್ತಕ್ಕಂಥ ಲಕ್ಷ್ಮೀ ವ್ರತ, ಮಾರ್ಗಶೀರ್ಷ ಲಕ್ಷ್ಮೀ ವ್ರತ ಅಂತ ಪ್ರಸಿದ್ಧಿ. ಈ ವ್ರತವನ್ನು ಯಾವ ಸ್ತ್ರೀ ಮಾಡ್ತಾಳೋ, ಯಾರು ಆಚರಿಸ್ತಾರೋ ಅವರಿಗೆ ನೋಡು, ನೀನೇನನ್ನು ಕೇಳ್ತಾ ಇದೆಯೋ ಆ ಪುತ್ರಪೌತ್ರಾದಿ ಅಭಿವೃದ್ಧಿಯನ್ನು, ಸೌಮಂಗಲ್ಯ ಪ್ರಾಪ್ತಿಯನ್ನು ಆಕೆ ಕರುಣಿಸ್ತಾಳೆ. ಮಹಾಲಕ್ಷ್ಮಿ ಅಂತಕ್ಕಂಥವಳು. ಶ್ರಾವಣ ಮಾಸದ ಲಕ್ಷ್ಮಿ ಒಂದು ಬಗೆಯಾದರೆ, ಈ ಲಕ್ಷ್ಮಿ ನನಗೆ ಅನಿಸುತ್ತೆ ಮಾರ್ಗಶಿರ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಅದು ಆಧ್ಯಾತ್ಮದ ಔನ್ನತ್ಯವನ್ನು ಕೊಡ್ತಕ್ಕಂಥವಳು. ನಾವು ಬೇರೆ ಬೇರೆ ಮಹಾಲಕ್ಷ್ಮಿಯರನ್ನು ಪೂಜಿಸ್ತೀವಿ, ಒಂದು ಬುದ್ಧಿಗಾಗಿ, ಒಂದು ಹಣಕ್ಕಾಗಿ, ಮತ್ತೊಂದು ಶೌರ್ಯಕ್ಕಾಗಿ ಎಲ್ಲ ಲಕ್ಷ್ಮಿಯರಿದ್ದಾರೆ. ಆದರೆ ಮಾರ್ಗಶಿರ ಮಾಸ ಕೃಷ್ಣನ ಮಾಸವೇ ಆಗಿದೆ. ಆತ ಬೋಧಿಸಿದ್ದು ವೇದಾಂತವನ್ನು, ಸಮಚಿತ್ತತೆಯನ್ನು. ಈ ಕಾರಣದಿಂದಾಗಿ ಈ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂಥ ಯಾವ ಲಕ್ಷ್ಮೀ ಪೂಜೆ ಇದೆ, ಇದು ನಿಜವಾಗಿ ಚಿತ್ತವೃತ್ತಿಗಳನ್ನು ಒಂದು ಪಟುತ್ವವನ್ನಾಗಿ ಮಾಡಿ, ಪಕ್ವವನ್ನಾಗಿ ಮಾಡಿ, ಯಾವುದು ನಮಗೆ ನಿಜವಾದ ಸಮಾಧಾನ ಇದೆಯೋ, ಆ ಉಪನಿಷತ್ ಸಮವಾಗಿರ್ತಕ್ಕಂಥ ಆನಂದ ಯಾವುದಿದೆಯೋ ಆ ಆನಂದವನ್ನು ಈ ಮಾರ್ಗಶಿರ ಮಾಸದ ಲಕ್ಷ್ಮಿ ತಂದು ಕೊಡ್ತಾಳೆ ಅಂತ ಅನಿಸುತ್ತೆ. ಲೌಕಿಕ ಸಾಧನೆಗೆ ಬೇಕಾದ ಹಣದ ಮಾರ್ಗ ಬೇರೆ, ನಮ್ಮ ವ್ಯವಹಾರ ಚತುರತೆ ಹಾಗೂ ರಣರಂಗದಲ್ಲಿ, ಅಂದರೆ ನಾವು ಯಾವ ವ್ಯವಹಾರ ಅಥವಾ ಇನ್ನೊಂದು ವೃತ್ತಿಯೋ ಇಲ್ಲಿ ಇರತಕ್ಕಂಥ ಆ ರಣರಂಗದಲ್ಲಿ ನಾವು ಜಯಿಸಬೇಕಾದರೆ ಬೇಕಾಗಿರತಕ್ಕಂಥ ಬುದ್ಧಿ, ತೋಳು ಬಲಗಳು ಬೇರೆ, ಹಾಗೂ ಹಣಕಾಸಿನ ಬಲ ಬೇರೆ. ಅವೆಲ್ಲಕ್ಕೆ ಲಕ್ಷ್ಮಿಯ ಅವಕಾಶ ಬೇಕು. ಇದೆಲ್ಲವೂ ಸಾಧನೆ ಆದ ನಂತರದಲ್ಲಿ ಚತುರ್ಥ ತುರಿಯಾವಸ್ಥೆ ಅಂತೀವಲ್ಲ, ಅಲ್ಲಿದೆಯಲ್ಲ ಅದು ಆನಂದ ಸಿದ್ಧಿ. ಅದನ್ನು ಕೂಡ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ಕರುಣಿಸ್ತಾಳೆ ಅಂತ. ಹೀಗೆ 4 ಬಗೆಗಳಲ್ಲಿ ನಾವು ಲಕ್ಷ್ಮೀ ವ್ರತವನ್ನು ಕಾಣಬಹುದು ಅಂತ ನನಗೆ ಅನಿಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಕಾರಣದಿಂದ ಯಾರು ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ ಅವರು ನಿಸ್ಸಂಶಯವಾಗಿ 3 ಹಂತಗಳನ್ನು ದಾಟಿ, ಶ್ರಾವಣ ಮಾಸದ ಹಂತ ಮತ್ತು ನವರಾತ್ರಿಯ ಹಂತ ಹಾಗೂ ಕಾರ್ತಿಕ ಮಾಸದ ಈ 3 ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಹೇಳಿದ್ರೆ
ಮೋಕ್ಷಲಕ್ಷ್ಮಿ ಅದನ್ನು ಸಾಕ್ಷಾತ್ ಈ ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡ್ತಕ್ಕಂಥ ಮಹಾಲಕ್ಷ್ಮಿ ಕರುಣಿಸ್ತಾಳೆ ಅಂತ ಒಂದು ಅಭಿಪ್ರಾಯ, ನನ್ನ ಅನಿಸಿಕೆ. ಪ್ರಾರ್ಥನೆ ಮಾಡಿ, ಆನಂದ ಬೇಕಾಗಿದ್ದರೆ ಆ ಮೋಕ್ಷಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಳ್ಬೇಕು, ಅಂಥ ಲಕ್ಷ್ಮಿ ಅನುಗ್ರಹಿಸಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.